ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ವೆಡ್ನೆಸ್ಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ, ಫ್ಲ್ಯಾಟ್ ತೊಗೊಳ್ಳೋದು ಬೆಸ್ಟಾ ಇಲ್ಲ ಅಂತಂದರೆ ಸೈಟ್ ತೊಗೊಂಡು ಮನೆ ಕಟ್ಟೋದು ಬೆಸ್ಟಾ ಅಂತಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಷಯಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ ಮತ್ತು ಈ ಫ್ಲ್ಯಾಟ್ಗಳನ್ನು ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿರೋರಿಗೆ ಈ ವಿಡಿಯೋ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು ಈ ವಿಷಯಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೂ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಆಮೇಲೆ ನಾನು ಇನ್ಮೇಲೆ ನನಗೆ ಯಾವುದೇ ರೀತಿಯಾದಂತಹ ಒಂದು ಬ್ಯಾಡ್ ಕಮೆಂಟ್ಸ್ ಬಂದರೂ ಸಹಿತ ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ವಿಡಿಯೋದಲ್ಲೇ ನಾನು ಅದಕ್ಕೆ ವಾಯ್ಸ್ ಓವರನ್ನು ಕೊಡ್ತೀನಿ. ಯಾಕಂದರೆ ಕೆಲವರು ಅದಕ್ಕೆ ಒಂದೊಂದು ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದ್ದೀವಿ ಅಂತಂದರೆ ನೆಗೆಟಿವ್ ಕಮೆಂಟ್ಸು ಬರುತ್ತೆ, ಪಾಸಿಟಿವ್ ಕಮೆಂಟ್ಸೂ ಬರುತ್ತೆ. ಅದು ನಮಗೆ ಅರ್ಥ ಆಗುತ್ತೆ. ಆದರೆ ನನಗೆ ಅಲ್ಲಿ ಅನಿಸಿದ್ದೇನು ಅಂತಂದರೆ, ಶಾರ್ಟ್ ವಿಡಿಯೋ ಸಾಂಗ್ ಹಾಕೋದಕ್ಕೂ ಮತ್ತು ನನಗೆ ಮಗು ಆಗದೆ ಇರೋದಕ್ಕೂ ಏನು ಸಂಬಂಧ ಇದೆ? ಹಾಗೆ ಮಗು ಆಗಲಿಲ್ಲ ಅಂತಂದರೆ ನಾನು ಮಾತಾಡಬಾರ್ದಾ? ಎಷ್ಟೆಲ್ಲ ಮಾತಾಡ್ತೀಯಾ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಇದನ್ನು ನಾನು ಕಮ್ಯುನಿಟಿಯಲ್ಲಿ ಹಾಕಿದ್ದು ತಪ್ಪು ಅಂತಂದ್ಬಿಟ್ಟು ಕೆಲವರು ಜಡ್ಜ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವಿಶಾಲ ಹೃದಯ ಇರುವಂತಹವರು ನನಗೆ ಸಪೋರ್ಟ್ ಮಾಡಿ ಮಾತಾಡಿದ್ದಾರೆ, ಒಂದು ಸಾಂತ್ವನ ಹೇಳಿದ್ದಾರೆ, ಧೈರ್ಯನ ತುಂಬಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಆಮೇಲೆ ಅವ್ರು ಬಂದು ನನಗಿಲ್ಲಿ ಪರ್ಸ್ನಲ್ಲಾಗಿ ಕಮೆಂಟ್ ಮಾಡಿ ನನಗೆ ನೋವು ಮಾಡ್ಬೋದು, ಆದರೆ ನಾನು ಮಾತ್ರ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕೋದು ತಪ್ಪಾಗಿತ್ತಂತೆ. ಆಮೇಲೆ ಇದನ್ನೆಲ್ಲ ಪರ್ಸ್ನಲ್ಲಾಗೆ ಇಟ್ಕೊಳ್ಬೇಕು, ಯಾವ ಯೂಟ್ಯೂಬರು ಈ ರೀತಿಯಾಗಿ ಪೋಸ್ಟ್ ಎಲ್ಲ ಹಾಕೋದಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ಆಮೇಲೆ ನಿಮ್ಮ ಇಂಟೆನ್ಷನ್ನು ತುಂಬ ಕ್ಲಿಯರಾಗಿ ನಮಗೆ ಅರ್ಥ ಆಗ್ತಾ ಇದೆ. ನಿಮ್ಮ ವಿಡಿಯೋ ನೋಡುವವರ ಕೈಯಲ್ಲಿ ಅವರನ್ನು ಬಯಸಬೇಕು ಅಂತ ತಾನೇ ನೀವೆಲ್ಲ ಈ ರೀತಿಯಾಗಿ ಕಮೆಂಟ್ ಮಾಡ್ತೀರಾ ಅಂತಂದರೆ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕ್ತೀರಾ ಅಂತೆಲ್ಲ ಅವರು ಕಮೆಂಟ್ ಮಾಡಿದ್ದಾರೆ. ಹಾಗಾಗಿನೇ ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಒಂದು ಬ್ಯಾಡ್ ಕಮೆಂಟ್ಸನ್ನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನದೇ ಪ್ರಾಬ್ಲಮ್ ಅಲ್ವಾ, ನಾನೇ ಕ್ಲಿಯರ್ ಮಾಡ್ಕೊಳ್ತೀನಿ. ನನ್ನಿಂದ ನೀವು ಯಾಕೆ ಬಯಸ್ಕೊಳ್ತೀರಾ ಅಂತಂದ್ಬಿಟ್ಟು ನನಗಲ್ಲಿ ಅನ್ನಿಸ್ತು. ಅದಾದಮೇಲೆ ಕನ್ನಡದಲ್ಲಿ ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ಅವರೆಲ್ಲರೂ ವ್ಲಾಗ್ಸನ್ನು ಮಾಡ್ತಾ ಇರ್ತಾರೆ. ಅವರು ವ್ಲಾಗ್ಸ್ಗೋಸ್ಕರ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅವ್ರು ಯಾರೂ ನಿಮ್ಮ ಥರ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದರು. ಎಷ್ಟು ಜನ ಕನ್ನಡ ವ್ಲಾಗರ್ಸ್ನ ನಾನು ನೋಡಿದ್ದೀನಿ, ಎಲ್ಲರೂ ಒಂದಲ್ಲ ಒಂದು ವಿಡಿಯೋದಲ್ಲಿ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅವ್ರಿಗೂ ಹರ್ಟ್ ಆಗ್ತಾನೆ ಇರುತ್ತೆ, ಅವರು ಹೇಳ್ತಾನೆ ಇರ್ತಾರೆ ಯಾರಿಗೂ ಈ ರೀತಿಯಾಗಿ ಮಾಡಬೇಡಿ ಅಂತ, ಆದ್ರೂ ಮಾಡ್ತಾ ಇರ್ತಾರೆ. ನನಗೆ ಬೇರೆ ಕಮೆಂಟ್ಸ್ನ ನಾನು ಇಗ್ನೋರ್ ಮಾಡ್ತೀನಿ. ಇವಾಗ ನೀವು ವಿಡಿಯೋಗೆ ವಾಯ್ಸ್ ಓವರ್ ಕೊಡೋದು, ಪಾಠ ಓದೋ ಹಾಗೆ ಇರುತ್ತೆ ಅಂತಂದ್ಬಿಟ್ಟು ಸುಮಾರಷ್ಟು ಜನ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ನಾನು ಅಷ್ಟೇ ಕಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ. ಈ ಒಂದೆರಡು ಸಲ ಏನೋ ವಿಡಿಯೋದಲ್ಲಿ ಹೇಳಿ ಬಿಟ್ಬಿಟ್ಟಿದ್ದೀನಿ. ಅದನ್ನು ತೊಗೊಂಬಂದು ನಾನು ಕಮ್ಯುನಿಟಿಯಲ್ಲಿ ಪೋಸ್ಟನ್ನು ಮಾಡಿಲ್ಲ. ಇದ್ಯಾಕೆ ಆಗ್ತದೆ ಅಂತಂದರೆ, ಅಲ್ಲ ನಾನು ಒಂದು ಶಾರ್ಟ್ ವಿಡಿಯೋಗೆ ಸಾಂಗ್ ಹಾಕೋದಕ್ಕೂ ನನಗೆ ಮಗು ಆಗದೆ ಇರೋದಕ್ಕೂ ಏನಪ್ಪ ಸಂಬಂಧ? ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳ ಇರೋದಕ್ಕೆ ಆಗೋದಿಲ್ಲ, ಸಾಂಗ್ ಬೇರೆನಾ ನಿನಗೆ ಅಂತ ಒಂದು ಕಮೆಂಟನ್ನು ಹಾಕ್ತಾರಲ್ವ. ಇದಕ್ಕೆ ನಾನು ಏನಂತ ಆನ್ಸರ್ ಮಾಡಲಿ ಅಂತಂದ್ಬಿಟ್ಟು ನಾನು ಕಮ್ಯುನಿಟಿಯಲ್ಲಿ ಪೋಸ್ಟನ್ನು ಹಾಕಿದೆ. ಆಮೇಲೆ ಇವರಿಗೆಲ್ಲ ಒಂದು ದಿನ ಆನ್ಸರ್ ಮಾಡಬೇಕು ಅಂತಂದ್ಬಿಟ್ಟು ಆ ಒಂದು ಪೋಸ್ಟನ್ನು ಹಾಕಿದೆ. ಅದಾದಮೇಲೆ ಅದಕ್ಕಿಂತ ಹಿಂದೆ ಒಬ್ಬರು, ಇಷ್ಟು ವರ್ಷ ಆದರೂ ನಿಮಗೆ ಇನ್ನೂ ಮಗು ಆಗಿಲ್ಲ, ಎಷ್ಟೆಲ್ಲ ಮಾತಾಡ್ತೀಯ ನೀನು ಅಂತಂದ್ಬಿಟ್ಟು ಒಂದು ಕಮೆಂಟ್ ಹಾಕಿದ್ರು. ಅದಕ್ಕೆ ನಾನು ಆ ಕಮ್ಯುನಿಟಿಯಲ್ಲಿ ಆ ಒಂದೆರಡು ಕಮೆಂಟುಗಳನ್ನು ಪೋಸ್ಟ್ ಮಾಡಿದ್ದು. ಇದು ತಪ್ಪಾಗಿದ್ದರೆ ಸಾರಿ. ಸುಮಾರು ಜನ ನನಗೆ ಸಾಂತ್ವನ ಹೇಳಿದ್ದೀರಾ, ಧೈರ್ಯನ ತುಂಬಿದ್ದೀರಾ. ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅಷ್ಟೇ. ನನಗೆ ಇನ್ನೇನು ಬೇರೆ ವಿಕೃತ ಮನಸ್ಸೇನೂ ಇಲ್ಲ. ಅವ್ರು ಮಾತ್ರ ನನಗೆ ಬಂದು ನೋವು ಮಾಡ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ನಾನು ಪೋಸ್ಟ್ ಮಾಡೋದ್ರಲ್ಲಿ ತಪ್ಪಿದೆ ಅಂತಂದ್ಬಿಟ್ಟು ನೀವು ಹೇಳಿದ್ರಲ್ವ. ಮೊದಲು ಕಮೆಂಟ್ಗೆ ಅಕ್ಕ ನಿಮಗೆ ಮಗು ಆಗೇ ಆಗುತ್ತೆ ಅಂತೆಲ್ಲ ಮಾಡಿದವರು ಇವತ್ತು ಮೇಡಮ್ ನೀವು ಅದನ್ನೇ ಹೇಳ್ತಾ ಇರ್ತೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಸರಿ ಆಯಿತು, ಇವಾಗ ನಾನು ಪದ್ಮಕ್ಕ ಅವರನ್ನೇ ತಗೊಳ್ಳಿ. ಅವ್ರಿಗೂ ನನಗೂ ಈ ಯೂಟ್ಯೂಬಿಂದ ತುಂಬ ಅಂದರೆ ತುಂಬಾ ಸ್ನೇಹ ಬೆಳೆದು ಅಕ್ಕ ತಂಗಿರ ಥರ ಇದ್ದೀವಿ. ಆ ಅಕ್ಕ ಯಾವಾಗಾದರೂ ಕೆಲವೊಂದು ಪ್ರಾಬ್ಲಮ್ಸ್ ಬಂದಾಗ, ಅಕ್ಕಗೆ ನೋವಾದಾಗ ನನಗೆ ಹೇಳ್ಕೊಳ್ತಾರೆ. ಅದಕ್ಕೆ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸಮಾಧಾನ ಮಾಡಿ, ಅಕ್ಕ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ, ಈ ಪ್ರಪಂಚ ಇರೋದೇ ಹೀಗೆ ಹಾಗೆ ಅಂತೆಲ್ಲ ಹೇಳಿರ್ತೀನಿ. ಅದಾದಮೇಲೆ ಮತ್ತೆ ಹಾಗೇನು ಅವ್ರಿಗೆ ಪಾಪ ನೋವಾಗುತ್ತೆ. ಅವಾಗೂ ನನ್ನ ಜೊತೆ ಹೇಳ್ಕೊಳ್ಳೋದಕ್ಕೆ ಬಂದಾಗ ನಾನೇನಾದರೂ ಆ ಅಕ್ಕನಿಗೆ ಏನು ಮೇಡಮ್ ನೀವು ಹೇಳಿದ್ದನ್ನೇ ಹೇಳ್ತಾ ಇರ್ತೀರಾ, ಬಿಟ್ಬಿಡಿ ಅಂತ ಹೇಳಿದ್ನಲ್ವಾ ಅದನ್ನು ಅಂತಂದ್ಬಿಟ್ಟು ರ್ಯಾಶಾಗಿ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಹೇಳಿ.
ಅದೇ ರೀತಿಯಾಗಿಯೇ ನನಗೂ ನೋವಾಯಿತು. ಪರವಾಗಿಲ್ಲ ಬಿಡಿ ಅಂತ ಜಗನ್ಮಾತೆ ಸೀತಾದೇವಿಗೇನೆ ತಪ್ಪಲಿಲ್ಲ ಈ ಕಷ್ಟಗಳು. ಅವರು ವನವಾಸನ ಮುಗಿಸ್ಕೊಂಡು ಬಂದಾಗ ಈ ಜನಗಳೆಲ್ಲ ಏನು ಮಾತಾಡ್ಕೊಳ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ ಶ್ರೀರಾಮರು ಒಬ್ಬರನ್ನ ಕಳಿಸ್ಕೊಟ್ಟಾಗ ಈ ರೀತಿಯಾದಂತಹ ಒಂದು ಬ್ಯಾಡ್ ಮಾತುಗಳನ್ನು ಮಾತಾಡಿ ಅವ್ರ ಸಂಸಾರವನ್ನೇ ಛಿದ್ರ ಮಾಡಿದರು. ಅದೆಲ್ಲ ನಮಗೆ ನೀತಿ ಪಾಠಗಳೇ ಅಲ್ವಾ. ನಾನು ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿಂಗೆ ನೋವಾಯಿತು ಅಂತಂದರೆ ಹೋಗಿ ದೇವ್ರ ಹತ್ರ ಕುತ್ಕೊಂಡು ಹತ್ಬಿಟ್ಟು ದೇವ್ರಿಗೆಲ್ಲ ಒಪ್ಪಿಸ್ಬಿಟ್ಟು ಬಂದ್ಬಿಡು ದೇವ್ರ ಮನೆಯಲ್ಲಿ. ಆವಾಗ ದೇವರೇ ಎಲ್ಲ ನೋಡ್ಕೊಳ್ತಾ ಇರ್ತಾನೆ. ನಿನ್ನ ಪ್ರಮೇಯ ಏನು ಇಲ್ಲದೇನೆ ಅವ್ರು ಬಂದು ನಿನಗೆ ಹರ್ಟ್ ಮಾಡಿ ಹೋಗ್ತಾ ಇದ್ದಾರೆ ಅಂತಂದರೆ ದೇವ್ರಿಗೆ ಬಿಟ್ಬಿಡು, ಅವನೇ ಎಲ್ಲ ನೋಡ್ಕೊಳ್ತಾನೆ, ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಇಲ್ಲ ಅಂತಂದರೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಅದನ್ನು ಬ್ಲಾಕ್ ಲಿಸ್ಟ್ಗೋ ಇಲ್ಲ ಅಂತಂದರೆ ಡಿಲೀಟ್ ಮಾಡಿಬಿಡು. ಸುಮ್ಮನೆ ಯಾಕೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಪ್ರಾಬ್ಲಮ್ಸ್ ನಮ್ಗೆ ದೊಡ್ಡದಾಗಿರುತ್ತೆ, ಆದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಕಮ್ಯುನಿಟಿಯಲ್ಲಿ ಈ ಥರ ಒಂದು ಬ್ಯಾಡ್ ಕಮೆಂಟ್ಸ್ ಏನಾದರೂ ಬಂತು ಅಂತಂದರೆ ಪೋಸ್ಟ್ ಅಂತೂ ಮಾಡೋದೇ ಇಲ್ಲ. ವಿಡಿಯೋದಲ್ಲಿ ನನಗೆ ನೋವು ತಡೆಯೋದಕ್ಕೆ ಆಗಲಿಲ್ಲ ಅಂತಂದರೆ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ. ಆಮೇಲೆ ನನಗೆ ಈ ಯೂಟ್ಯೂಬಲ್ಲಿ ಸುಮಾರಷ್ಟು ಜನ ಒಳ್ಳೆ ಫ್ರೆಂಡ್ಸು ಸಿಕ್ಕಿದ್ದೀರಾ. ಅವರೆಲ್ಲರೂ ನನಗೆ ಸುಮಾರಷ್ಟು ಕಮೆಂಟ್ಸನ್ನು ಮಾಡಿದ್ದೀರಾ. ಯಾರೋ ಒಂದಿಬ್ಬರು ನಿಮಗೆ ಬ್ಯಾಡ್ ಕಮೆಂಟನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು ಯೂಟ್ಯೂಬನ್ನೇ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಮಂಜು. ನಾವೆಲ್ಲ ನಿಮಗೆ ಪ್ರೀತಿಯನ್ನು ಕೊಡ್ತೀವಿ, ನಾವೆಲ್ಲ ನಿಮ್ಮ ವೀಡಿಯೋಸನ್ನು ನೋಡಿ ಇಷ್ಟಪಡ್ತೀವಿ, ನಿಮ್ಮ ಸ್ನೇಹನ ಬಯಸ್ತೀವಿ, ನೀವು ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ವಾ, ಇದು ಸರಿನಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ನಿಮ್ಮ ಆ ಒಂದು ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ. ನಿಮ್ಮ ಕಮೆಂಟ್ಸ್ನೆಲ್ಲ ಓದಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆ ಒಂದು ಗುಡ್ ಕಮೆಂಟ್ಸಿಂದನೇ ನಾವು ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗೋದು ಅಂತ ಹೇಳೋದಕ್ಕೆ ಬಯಸ್ತೀನಿ. ನೆಕ್ಸ್ಟ್ ಇನ್ನು ಇಲ್ಲಿ ವಿಡಿಯೋಗೆ ಬಂದರೆ ಮನೆಯಲ್ಲಿ ಗ್ರಾಸರಿ ಎಲ್ಲ ಒಂದು ಸ್ವಲ್ಪ ಖಾಲಿಯಾಗಿತ್ತು. ಹಾಗಾಗಿ ಟ್ಯೂಸ್ಡೇ ಡಿ ಮಾರ್ಟಲ್ಲಿ ಗ್ರಾಸರಿಯನ್ನೆಲ್ಲ ಒಂದು ಸ್ವಲ್ಪ ಬುಕ್ ಮಾಡಿದ್ವಿ. ವೆಡ್ನೆಸ್ಡೇ ಮಾರ್ನಿಂಗು ಒಂದು 8 ಗಂಟೆ ಆಗಿ ಅವರು ಗ್ರಾಸರಿಯನ್ನು ತೊಗೊಂಬಂದು ಕೊಟ್ಟೋದ್ರು. ಅದನ್ನೆಲ್ಲ ಒಂದು ಬಾಸ್ಕೆಟಲ್ಲಿ ಹಾಕಿ ಆಮೇಲೆ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿಟ್ಟೆ. ಅದಾದಮೇಲೆ ವಾಷಿಂಗ್ ಮಷಿನ್ಗೆ ಬಟ್ಟೆಗಳನ್ನು ಹಾಕೋದಿತ್ತು, ಅದನ್ನು ಅಷ್ಟೇ ಮಷಿನ್ಗೆ ಹಾಕಿ ಆಮೇಲೆ ನಾನು ಟಿಫನ್ ತಿಂದು ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ. ವೆಡ್ನೆಸ್ಡೇ ಟಿಫನ್ ಎಲ್ಲ ಮಾಡಿದ್ದಾದಮೇಲೆ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ KR ಮಾರ್ಕೆಟ್ಗೆ ಹೋಗಿ ತರಕಾರಿಗಳನ್ನೆಲ್ಲ ತೊಗೊಂಬಂದ್ವಿ. ಹಾಗೆ ಕೆಲವೊಂದು ತರಕಾರಿಗಳ ರೇಟ್ ಅಂತೂ ತುಂಬ ಜಾಸ್ತಿನೇ ಆಗಿದೆ. KG ಬೀನ್ಸ್ ಬಂದು 200 ರೂಪಾಯಿ ಅಂತೆ. ನಾನು ಅರ್ಧ KG ಕೊಡಿ ಅಂತ ಹೇಳಿದೆ. ಅದಾದಮೇಲೆ ಅವರು 100 ರೂಪಾಯಿ ಅಂದರು. ಸರಿ ಬಿಡಿ ಹೋಗಲಿ ಅಂತಂದ್ಬಿಟ್ಟು 1/4 KG ತೊಗೊಂಬಂದೆ. ಆಮೇಲೆ ಬೆಳ್ಳುಳ್ಳಿ ಒಂದು 1/2 KG ಕೊಡಿ ಅಂತಂದಿದ್ದಕ್ಕೆ 140 ಅಂತಂದರು. ಸರಿ ಅಂತಂದ್ಬಿಟ್ಟು ಅದನ್ನು ಅಷ್ಟೇ ಒಂದು 1/4 KG ಏನೋ ತಗೊಂಡೆ. ಈ ರೀತಿಯಾಗಿ ರೇಟ್ ಇರುವಂತಹ ತರಕಾರಿಗಳನ್ನು ಒಂದು ಸ್ವಲ್ಪನೇ ತೊಗೊಂಬಂದೆ. ಆಮೇಲೆ ಸೊಪ್ಪನ್ನು ನೋಡಿದೆ, ಸೊಪ್ಪು ಎಲ್ಲೂ ಸಿಗಲಿಲ್ಲ. ಕೇಳಿದ್ದಕ್ಕೆ ಮಳೆಗಳೆಲ್ಲ ಇಲ್ಲ ಅಲ್ವಾ ಮೇಡಮ್, ಹಾಗಾಗಿ ಒಂದು ಸ್ವಲ್ಪ ಸೊಪ್ಪು ಬರೋದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಡಿ ಮಾರ್ಟಲ್ಲಿ ಗ್ರಾಸರಿಯನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ದು, ಆಮೇಲೆ ಈ ತರಕಾರಿಗಳನ್ನು ತೊಗೊಂಬಂದಿದ್ದು. ಇಷ್ಟಕ್ಕೇ ನಮಗೆ 3200 ರೂಪಾಯಿ ಏನೋ ಆಯಿತು. ಇನ್ನೂ ರೈಸ್ ಬ್ಯಾಗ್ ಎಲ್ಲ ತರಿಸ್ಕೊಳ್ಬೇಕು, ಅದಾದಮೇಲೆ ಬೇಳೆ ಕಾಳುಗಳೆಲ್ಲ ತರಿಸ್ಕೊಳ್ಬೇಕು, ಅವನು ಇದೆ. ಏನಿಲ್ಲ ಅಂದರೂ ನಮಗೆ ಮಂತ್ಗೆ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ 10,000 ಅಂತೂ ಬೇಕಾಗುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಹಾಗೆ ಒಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವರೊಬ್ಬರಿಗೆ ಬರ್ತ್ಡೇ ವಿಶಸ್ಸನ್ನು ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಅಂದರೆ ಆ ಫ್ಲ್ಯಾಟ್ ಬಗ್ಗೆ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ. ಪವಿತ್ರ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತ್ 26ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪವಿತ್ರ ಅವರೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನೀವು ಕಂಡ ಕನಸೆಲ್ಲ ನನಸಾಗಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಾ. ನೆಕ್ಸ್ಟ್ ಹಾಗೆ ನನಗೆ ಕೆಲವರು ಈ ಫ್ಲ್ಯಾಟ್ ಬಗ್ಗೆ ಕಮೆಂಟನ್ನು ಮಾಡಿದ್ದೀರಾ. ಅಕ್ಕ, ನೀವು ಫ್ಲ್ಯಾಟನ್ನು ತೊಗೊಂಡಿದ್ದೀರಲ್ವಾ, ಅದು ನಿಮ್ಮ ಸ್ವಂತ ಮನೇನ, ನೀವು ಲೈಫ್ ಲಾಂಗ್ ಅಲ್ಲಿ ಇರ್ಬೋದಾ, ಆಮೇಲೆ ನೀವು ಮಾರ್ಬೋದಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಅದಾದಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದರು, ಫ್ಲ್ಯಾಟ್ ತೊಗೊಂಡ್ರೆ ಅಲ್ಲಿ ಮೇಂಟೆನೆನ್ಸ್ ಫೀಸ್ ಅನ್ನೋದು ನಾವು ರೆಂಟ್ ಮನೆಯಲ್ಲಿದ್ದಾಗ 1 ಮಂತ್ ರೆಂಟ್ ಎಷ್ಟು ಕಟ್ತೀವೋ ಅಷ್ಟು ಕೊಡಬೇಕಂತೆ, ಹೌದಾ ಮೇಡಮ್ ಅಂತಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ಅದಾದಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದರು, ನೀವು ಫ್ಲ್ಯಾಟನ್ನು ತೊಗೊಂಡಿದ್ದೀರಲ್ವ, ಅದೇ ಅಮೌಂಟ್ಗೆ ಒಂದು ಸೈಟನ್ನು ತೊಗೊಂಡಿದ್ರೆ ಆಮೇಲೆ ಮನೆಯನ್ನು ಕಟ್ಟಿಸ್ಕೊಂಡಿದ್ರೆ ಆ ಸ್ವಂತ ಮನೆ ನಿಮ್ಗೆ ಆಗ್ತಾ ಇತ್ತಲ್ವಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಅದಕ್ಕೆಲ್ಲ ಇವಾಗ ನಾನು ಆನ್ಸರ್ ಮಾಡ್ತೀನಿ.
ಮೊದಲಿಗೆ ನಾವು ಒಂದು ಫ್ಲ್ಯಾಟನ್ನು ತೊಗೊಂಡಿದ್ದೀವಿ ಅಂತಂದರೆ ಅದು ನಮ್ಮ ಸ್ವಂತ ಮನೆಯೇ. ನಾವು ಇದ್ದಷ್ಟು ದಿನ ಇಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ನಾವು ಮಾರ್ಕೊಂಡು ಬೇರೆ ಕಡೆ ಸೈಟನ್ನು ತೊಗೊಂಡು ಮನೆಯನ್ನು ಕಟ್ಟಿಸ್ಕೊಳ್ಬೋದು, ಇಲ್ಲ ಅಂತಂದರೆ ರೆಂಟಿಗೆ ಸಹ ಬಿಡಬಹುದು. ಅದು ನಮ್ಮ ಸ್ವಂತ ಮನೆಯೇ, ನಾವು ಲೈಫ್ ಲಾಂಗ್ ಇಲ್ಲಿ ಇರಬಹುದು. ಈಗ ನಮ್ಮ ಫ್ಲ್ಯಾಟ್ ಸ್ಕ್ವೇರ್ ಫೀಟ್ ಬಂದು 1350 ಸ್ಕ್ವೇರ್ ಫೀಟ್ ಇದೆ. ನಾವು ಈ ಫ್ಲ್ಯಾಟನ್ನು ತೊಗೊಂಡಾಗ ಅಂದರೆ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಸುಮಾರಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಬಂದಿದ್ದೀನಲ್ವ, ನಮ್ಮ ಫ್ಲ್ಯಾಟ್ ಕಾಸ್ಟ್ ಎಷ್ಟಾಯಿತು, ಆಮೇಲೆ ಇಂಟೀರಿಯರ್ಗೆ ಎಷ್ಟಾಯಿತು, ಈ ರೀತಿಯಾಗೆಲ್ಲ ಶೇರ್ ಮಾಡಿದ್ದೀನಿ. ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಈ ಮನೆ ಒಳಗಡೆ ಬರೋಷ್ಟರಲ್ಲಿ ನಮಗೆ 60 ಲಕ್ಷ ಆಯಿತು. ಇದು 3 BHK ಫ್ಲ್ಯಾಟು. ನಾವು ಲೈಫ್ ಲಾಂಗ್ ಸಾಯ್ತಾ ಇರ್ಬೋದು. ಅಂದರೆ ಒಂದು ಬಿಲ್ಡಿಂಗ್ಗೆ 50 ವರ್ಷ ಆಯುಷ್ ಅನ್ನೋದು ಇರುತ್ತಂತೆ. ನನ್ನ ಹಸ್ಬೆಂಡ್ ಆರ್ಕಿಟೆಕ್ಟ್ ಇಂಜಿನಿಯರ್ ಅಲ್ವಾ, ಅವ್ರು ಹೇಳಿರೋದು. ಚೆನ್ನಾಗಿ ಏನಾದರೂ ಬಿಲ್ಡಿಂಗ್ ಕಟ್ಟಿದ್ದಾರೆ, ಮೇಂಟೆನೆನ್ಸ್ ಮಾಡಿದ್ದೀವಿ ಅಂತಂದರೆ 50 ವರ್ಷ ಬಿಲ್ಡಿಂಗ್ಗೆ ಏನು ತೊಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು. ನಾವು 50 ವರ್ಷ ಇರೋದಕ್ಕಾಗಲಿಲ್ಲ ಅಂತಂದರೆ ಒಂದು 10 ವರ್ಷ ನಾವು ಇದೇ ಫ್ಲ್ಯಾಟಲ್ಲಿ ಇದ್ದೀವಿ ಅಂತಂದರೆ ನಮಗೆ ಒಂದು ಮಂತ್ಗೆ 30,000 ರೆಂಟು ಅಂತಂತ ಅಂದ್ಕೊಂಡ್ರೂ ಸಹಿತ 10 ವರ್ಷಕ್ಕೆ 36 ಲಕ್ಷ ಆಗುತ್ತೆ. ಅದು ನಾನು ಕಡಿಮೆನೇ ಹೇಳ್ತಾ ಇದ್ದೀನಿ. 3 BHK ಫ್ಲ್ಯಾಟ್ಗೆಲ್ಲನೂ 35-40ವರೆಗೂ ಇದೆ. ಯಾಕಂದರೆ ನಾವಿದ್ವಲ್ವ ಮನೆ, 2 BHK ಮನೆ, ಇಂಟೀರಿಯರ್ ಏನು ಮಾಡಿಸ್ದೇ ಇರುವಂತಹ ಮನೆ, ಅದ್ರ ಪಕ್ಕದಲ್ಲಿ 2 BHK ಮನೆ ಇದೆ. ಅವರು ಫ್ಲ್ಯಾಟನ್ನು ತಗೊಂಡು ಇಲ್ಲಿ ರೆಂಟ್ಗೆ ಕೊಟ್ಬಿಟ್ಟು ಕೆನಡಾದಲ್ಲಿದ್ದಾರಂತೆ. ಅವರು ಇವಾಗ 21,000ಗೆ ರೆಂಟ್ ಕೊಟ್ಟಿದ್ದಾರೆ. ನಾವು ಅಷ್ಟೇ ಮುಂದಕ್ಕೆ ಇಲ್ಲಿರೋದಕ್ಕಾದರೆ ನಾವು ಇರ್ಬೋದು, ಇಲ್ಲ ಅಂತಂದರೆ ನಮ್ಮ ಕೈಯಲ್ಲಿ ಬೇರೆ ಕಡೆ ಏನಾದರೂ ಅರೇಂಜ್ ಆಯಿತು ಅಂತಂದರೆ ಇದನ್ನು ನಾವು ರೆಂಟ್ ಕೊಟ್ಟಿದ್ದೀವಿ ಅಂತಂದರೆ ಒಂದು 30,000-35,000ವರೆಗೂ ನಾವು ರೆಂಟನ್ನು ತೊಗೊಳ್ಬೋದು. ಇಲ್ಲ ನಾವು ರೆಂಟ್ಗೇನು ಕೊಡೋದಿಲ್ಲ, ಈ ಫ್ಲ್ಯಾಟನ್ನು ಸೇಲ್ ಮಾಡಿಬಿಡ್ತೀವಿ ಒಂದು 10 ವರ್ಷ ಆದಮೇಲೆ ಅಂತಂದರೆ 10 ವರ್ಷಕ್ಕೆ ನಮಗೆ 36 ಲ್ಯಾಕ್ಸ್ ನಮಗೆ ರೆಂಟ್ ಸೇವ್ ಆಗುತ್ತೆ. ಆಮೇಲೆ ನಾವು ಸೇಲ್ ಮಾಡ್ತೀವಿ ಅಂತಂದರೆ ಏನಿಲ್ಲ ಅಂತಂದರೂ ಒಂದು 70 ಲಕ್ಷಕ್ಕೆ ನಾವು ಸೇಲ್ ಮಾಡ್ಬೋದು. ಯಾಕಂದರೆ ಒಂದು ಸ್ಕ್ವೇರ್ ಫೀಟ್ ಇವಾಗ 4,000 ಇದೆ. ನಾವು ತಗೊಂಡಾಗ ಅವಾಗ ಬಂದು 3,500. ಇವಾಗಿನ ರೇಟಿಗೆ ಕೇಳ್ತಾ ಇದ್ದೀನಿ ನಾನು. ಇವಾಗಿನ ರೇಟು ಫ್ಲ್ಯಾಟ್ ರೇಟ್ ಬಂದುಬಿಟ್ಟು 54 ಲಕ್ಷ ಇದೆ. ಇನ್ನು ಅದ್ರ ಮೇಲೆ ನಾವು ಇಂಟೀರಿಯರು ಅದು ಇದು ಅಂತೆಲ್ಲ ಸೇರಿಸ್ಕೊಂಡ್ರೆ ಇನ್ನೊಂದು 15 ಲಕ್ಷ ಸೇರಿಸ್ಕೊಳ್ಬೋದು. ಆವಾಗ ಒಂದು 70 ಲಕ್ಷಕ್ಕೆ ನಾವು ಈ ಒಂದು ಫ್ಲ್ಯಾಟನ್ನು ಸೇಲ್ ಮಾಡಿ ಆಮೇಲೆ ನಾವು ಸೈಟಲ್ಲಿ ಮನೆಯನ್ನು ಕಟ್ಟಿಸ್ಕೊಳ್ಬೋದು. ಆಮೇಲೆ ನಾವು ಸೈಟ್ ತಗೊಳ್ಳೋದಕ್ಕೂ ಆಗಲಿಲ್ಲ, ಸೈಟಲ್ಲಿ ಮನೆಯನ್ನು ಕಟ್ಟಿಸ್ಕೊಳ್ಳೋದಕ್ಕೂ ನಮ್ಗೆ ಆಗಲಿಲ್ಲ ಅಂತಂದರೆ ಇದೇ ಒಂದು ಫ್ಲ್ಯಾಟಲ್ಲಿ ನಾವು ಒಂದು 50 ವರ್ಷ ನಾವು ಇದೇ ಫ್ಲ್ಯಾಟಲ್ಲಿ ಇದ್ದೀವಿ ಅಂತಂದರೆ ಒಂದು 50 ವರ್ಷಕ್ಕೆ 1,80,00,000 ರೆಂಟ್ ಅಮೌಂಟು ನಮಗೆ ಸೇವ್ ಆಗುತ್ತೆ. ಆಮೇಲೆ ನಾವು 50 ವರ್ಷ ಆದಮೇಲೆ ಬಿಲ್ಡಿಂಗಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಈ ಒಂದು ಪ್ರಾಪರ್ಟಿಯಲ್ಲಿ ನಮಗೆ ಅನ್ಡಿವೈಡೆಡ್ ಶೇರ್ ಅಂತ ಇರುತ್ತೆ. ನಮ್ಗೆ ಇವಾಗ 1350 ಸ್ಕ್ವೇರ್ ಫೀಟ್ ಇದೆ ಅಲ್ವಾ, ನಮಗೆ ಅನ್ಡಿವೈಡೆಡ್ ಶೇರಲ್ಲಿ ನಮಗೆ 282 ಅಡಿ ನಮಗೆ ಸಿಗುತ್ತೆ. ಅದನ್ನು ನಾವು ಇವಾಗಿನ ರೇಟ್ಗೆ ಲೆಕ್ಕ ಹಾಕ್ಕೊಂಡ್ರೆ ಒಂದು 12 ಲಕ್ಷ ಏನೋ ಬರುತ್ತೆ ಅಂತ ಅಂದ್ಕೊಳ್ತೀವಿ. ಅಲ್ಲಿಗೆ ರೆಂಟ್ ಸೇವ್ ಆಯಿತು ನಮಗೆ. ಅದಾದಮೇಲೆನೂ ನಾವು 60 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು, ನಮಗೆ ರಿಟರ್ನ್ ಬರ್ತಾ ಇರೋದು ಒಂದು 12 ಲಕ್ಷ ರಿಟರ್ನ್ ಬರುತ್ತೆ. ಇಷ್ಟೇ ವ್ಯತ್ಯಾಸ. ನಾವು ಫ್ಲ್ಯಾಟನ್ನು ಏನಕ್ಕೆ ತಗೊಳ್ತೀವಿ ಅಂತಂದರೆ ಕೇವಲ ರೆಂಟ್ ಉಳಿಸ್ಕೊಳ್ಳೋ ಪರ್ಪಸ್ಗೋಸ್ಕರ ನಾವು ಎಲ್ಲರೂ ಫ್ಲ್ಯಾಟನ್ನು ತಗೊಳ್ತೀವಿ. ಇನ್ನು ಫ್ಲ್ಯಾಟ್ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದರೆ ಈ ಲಕ್ಸುರಿ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಮತ್ತು ಐರೇಸ್ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅವುಗಳಲ್ಲೆಲ್ಲ ಮೇಂಟೆನೆನ್ಸ್ ಅನ್ನೋದು ತುಂಬ ಜಾಸ್ತಿನೇ ಇರುತ್ತೆ. 1 ಮಂತ್ ರೆಂಟ್ ಕಟ್ಟೋ ಹಾಗೆ ಇರುತ್ತೆ ಅಂತ ಹೇಳಿದ್ರಲ್ವ, ಅದೇ ರೀತಿಯಾಗೇ ಇರುತ್ತೆ. 10,000 12,000 ಈ ರೀತಿಯಾಗೆಲ್ಲ ಇರುತ್ತೆ ಅಲ್ಲಿ ಮೇಂಟೆನೆನ್ಸ್ ಚಾರ್ಜ್ ಅನ್ನೋದು. ಅಲ್ಲಿ ಪಾರ್ಟಿ ಹಾಲು, ಸ್ವಿಮ್ಮಿಂಗ್ ಪೂಲು ಮತ್ತು ಮಕ್ಕಳಿಗೆ ಆಟ ಆಡೋದು ಇವೆಲ್ಲ ಇರುತ್ತೆ. ಹಾಗಾಗಿ ಅವರು ಒಂದು ಫ್ಲ್ಯಾಟ್ ಕಾಸ್ಟ್ ಬಂದ್ಬಿಟ್ಟು 1 ಕೋಟಿ 1.5 ಕೋಟಿ ಈ ರೀತಿಯಾಗೆಲ್ಲ ಅವರು ಒಂದು ರೇಟನ್ನು ಮಾಡಿರ್ತಾರೆ. ಅಷ್ಟು ಕೊಟ್ಟು ನಾವು ತಗೊಳ್ಬೇಕಾಗುತ್ತೆ. ಅಷ್ಟು ಕೊಟ್ಟು ನಾವು ಆ ಒಂದು ಫ್ಲ್ಯಾಟನ್ನು ತಗೊಳ್ಳೋ ಅಷ್ಟು ನಮಗೆ ಶಕ್ತಿ ಇಲ್ಲ, ಇರೋರು ತಗೊಳ್ತಾರೆ. ನಾವು ಯಾವ ರೀತಿಯಾಗಿ ಯೋಚನೆ ಮಾಡಿದ್ವಿ ಅಂತಂದರೆ ಅಷ್ಟು ಕೊಟ್ಟು ಫ್ಲ್ಯಾಟನ್ನು ತಗೊಂಡ್ರೆ ಸೇಮ್ ಇಲ್ಲಿ ಏನು ನಮಗೆ ಅನ್ಡಿವೈಡೆಡ್ ಶೇರ್ ಅಂತ ಇರುತ್ತೋ ಅಲ್ಲೂ ಅಷ್ಟೇ ಇರುತ್ತೆ. ಇಲ್ಲಿ 12 ಲಕ್ಷ ಅಂದ್ಕೊಂಡ್ರೆ ಅಲ್ಲೊಂದು 24 ಲಕ್ಷ ಇರ್ಬೋದು. 1.5 ಕೋಟಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಒಂದು 20-30 ಲಕ್ಷ ಬರ್ಬೋದು ಅಷ್ಟೇ ಅಂತ ನಾವು ಅಂದ್ಕೊಳ್ತೀವಿ. ಇದು ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಆಮೇಲೆ ತಗೊಂಡಿರೋರು ಆಗಲ್ಲ ಈಗಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ನಾವು ಸೈಟ್ ತಗೊಂಡು ಮನೆ ಕಟ್ಟೋದೇ ಬೆಸ್ಟ್ ಅಲ್ವಾ ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೆ ನಾವು ಒಂದು ಸ್ವಲ್ಪ ಸಿಂಪಲ್ಲಾಗಿರೋ ಬಿಲ್ಡಿಂಗಲ್ಲೇ ಫ್ಲ್ಯಾಟನ್ನು ತಗೊಂಡಿದ್ದು. ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು, ಇದೇ ಒಂದು ಅಮೌಂಟ್ಗೆ ನೀವು ಸೈಟನ್ನು ತಗೊಂಡು ಮನೆ ಕಟ್ಟಿಸ್ಬೋದಾಗಿತ್ತಲ್ವಾ ಮಂಜು ಅಂತಂದ್ಬಿಟ್ಟು.
ಇಷ್ಟು ಅಮೌಂಟ್ಗೆ ಸೈಟ್ ಅನ್ನೋದು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಇನ್ನೂ ಒಂದು 5ರಿಂದ 10 ಲಕ್ಷವರೆಗೂ ಹಾಕಬೇಕಾಗುತ್ತೇನೋ ಈ ಒಂದು ಏರಿಯಾದಲ್ಲಿ ನಾನು ಹೇಳ್ತಾ ಇರೋದು. ಆ ಸಿಟಿಯಿಂದ ಒಂದು ಸ್ವಲ್ಪ ದೂರ ಹೋದರೆ 60 ಲಕ್ಷಕ್ಕೆ ಸೈಟ್ ಅನ್ನೋದು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಹೇಗಿದೆಯೇ ಅಂತಂದ್ಬಿಟ್ಟು ನಾವು ಸೈಟ್ ಬಗ್ಗೆ ಅಷ್ಟಾಗಿ ವಿಚಾರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಾವು ತಗೊಳ್ಳೋದಾದರೆ ವಿಚಾರಿಸ್ಕೊಳ್ಬೇಕು, ತಗೊಂಡಿಲ್ಲ ಅಂತಂದರೆ ಏನಕ್ಕೆ ವಿಚಾರಿಸೋದು ಅಂತಂದ್ಬಿಟ್ಟು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದಾದಮೇಲೆ ಸೈಟು ಹೆಂಗೋ ತಗೊಂಡು ಬಿಟ್ಬಿಟ್ಟು ಆಮೇಲೆ ಯಾವಾಗಲಾದರೂ ಅಮೌಂಟ್ ಅರೇಂಜ್ ಆದಾಗ ಕಟ್ಟಿಸ್ಕೊಂಡಿದ್ರೆ ಆಗ್ತಿತ್ತಲ್ವ ಮಂಜು ಅಂತ ಅಂದ್ಕೊಳ್ಬೋದು ನೀವು. ಸೈಟ್ ತಗೊಂಡು ನಾವು ಬಿಟ್ಬಿಟ್ಟಿದ್ದೀವಿ ಅಂತಂದರೆ ಮತ್ತೆ ನಾವು ರೆಂಟ್ ಮನೆಯಲ್ಲೇ ಇದ್ದುಕೊಂಡು 25,000ದಿಂದ 30,000ವರೆಗೂ ರೆಂಟ್ ಕಟ್ಟಬೇಕಾಗುತ್ತೆ. ಇಲ್ಲ ನಾವು ಹೋಮ್ ಲೋನ್ಗೆ ಹೋಗಿ ಹೋಮ್ ಲೋನ್ ತಗೊಂಡು ಮನೆಯನ್ನು ಕಟ್ಟಿಸ್ಬೋದಾಗಿತ್ತಲ್ವ ಅಂತ ಅಂದ್ಕೊಂಡ್ರೆ ನಾವು ಒಂದು ಸ್ವಲ್ಪ ಕೈಯಲ್ಲಿ ಅಮೌಂಟನ್ನು ಇಟ್ಕೊಂಡು ಹೋಮ್ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದರಲ್ಲೂ ನಮ್ಮಂಥ ಓನ್ ಬಿಸ್ನೆಸ್ ಮಾಡೋರಿಗೆ ಹೋಮ್ ಲೋನ್ ಸಿಗೋದು ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹೋಮ್ ಲೋನ್ ಸಿಕ್ಕಿದ್ರೂ ಸಹಿತ ದುಬಾರಿಯಾಗಿರುತ್ತೆ ಆ ಹೋಮ್ ಲೋನನ್ನು ತೀರಿಸೋದಕ್ಕೆ. ನಮ್ಮಂಥ ಓನ್ ಬಿಸ್ನೆಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಮಗೆ 1 ಮಂತು ಚೆನ್ನಾಗಿ ಇನ್ಕಮ್ ಬರುತ್ತೆ, ಇನ್ನೊಂದು ಮಂತು ಚೆನ್ನಾಗಿ ಇನ್ಕಮ್ ಬರೋದಿಲ್ಲ. ಆವಾಗ ಹೋಮ್ ಲೋನ್ ತೀರಿಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿನೇ ನಾವು ಇದೆಲ್ಲ ರೀತಿಯಲ್ಲೂ ನಾವು ಯೋಚನೆ ಮಾಡಿ ಸೈಟ್ ತಗೊಳ್ಳೋದು ಈ ಸದ್ಯಕ್ಕೆ ಬೇಡ. ಸದ್ಯಕ್ಕೆ ನಮ್ಮ ಹತ್ರ ಇರೋವಂಥ ಅಮೌಂಟ್ಗೆ ಫ್ಲ್ಯಾಟನ್ನೇ ತೊಗೊಳ್ಳೋಣ. ಆಮೇಲೆ ನಾವು ಈ ಒಂದು ರೆಂಟ್ ಅಮೌಂಟ್ ಅನ್ನೋದು ಸೇವ್ ಆಗ್ತಾ ಇರುತ್ತಲ್ವ, ಅದೆಲ್ಲ ಸೇವ್ ಮಾಡಿಕೊಂಡು ಆಮೇಲೆ ಯಾವ ಕಡೆಯಿಂದ ಅಮೌಂಟ್ ಅನ್ನೋದು ಬರೋದು ಇರುತ್ತಲ್ವ ಅದೆಲ್ಲ ಬರೋದು ನೋಡಿಕೊಂಡು ಆಮೇಲೆ ನಾವು ಅದೆಲ್ಲ ಒಂದೇ ಸಲ ಇಟ್ಕೊಂಡು ಸೈಟ್ ತಗೊಂಡು ಮನೆಯನ್ನು ಕಟ್ಟಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಸದ್ಯಕ್ಕೆ ನಾವು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಫ್ಲ್ಯಾಟನ್ನು ತಗೊಂಡಿರೋದು. ಕೊನೆಯದಾಗಿ ನಮ್ಮ ಒಂದು ಅಭಿಪ್ರಾಯ ಏನು ಅಂತಂದರೆ, ನಮ್ಮ ಹತ್ರ ಒಂದು 90% ಅಷ್ಟು ದುಡ್ಡಿತ್ತು ಅಂತಂದರೆ ಒಂದು 10% ಅಷ್ಟು ನಾವು ಹೋಮ್ ಲೋನ್ಗೆ ಅಪ್ಲೈ ಮಾಡಿ ಆಮೇಲೆ ನಾವು ಎಲ್ಲ ಅಮೌಂಟನ್ನು ಇಟ್ಕೊಂಡು ಆ ಸೈಟ್ ತಗೊಂಡು ಸೈಟಲ್ಲಿ ಮನೆ ಕಟ್ಟಿಸ್ಕೊಳ್ಳೋದು ಬೆಸ್ಟು ಅಂತ ನಾನು ಹೇಳ್ತೀನಿ. ನಮ್ಮ ಹತ್ರ ಏನೂ ಅಮೌಂಟ್ ಇಲ್ಲ ಅಂತಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ಆಮೇಲೆ 1 by 1 ಸ್ಟೆಪ್ಪನ್ನು ಹತ್ತೋಣ ಅಂತಂದ್ಬಿಟ್ಟು ಫ್ಲ್ಯಾಟನ್ನೇ ಸದ್ಯಕ್ಕೆ ತಗೊಂಡು ಆಮೇಲೆ ಸೇವ್ ಮಾಡಿಕೊಂಡು ಫ್ಯೂಚರಲ್ಲಿ ಸೈಟ್ ತಗೊಂಡು ಮನೆ ಕಟ್ಸೋದು ಬೆಸ್ಟು ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವು ಈ ಫ್ಲ್ಯಾಟನ್ನು ಸರ್ಚ್ ಮಾಡಬೇಕಾದ್ರೆ ನಮ್ಮಮ್ಮಗೊಬ್ಬರು ಹೇಳಿದರು ನಮ್ಮೂರಲ್ಲಿ ಈ ಥರ ಕಡಿಮೆ ರೇಟ್ಗೆ ಸೈಟ್ ಅನ್ನೋದು ಇದೆ, ಇವಾಗ ತೊಗೊಂಬಿಡಿ ಅಂತ ಹೇಳಿದ್ರಂತೆ. ಒಂದು 40 ಲಕ್ಷಕ್ಕೇನೋ. ಅವಾಗೆಲ್ಲ ನಮ್ಮ ಹತ್ರ 40 ಲಕ್ಷ ಇರಲಿಲ್ಲ, ಬರೀ ಒಂದು 20 ಲಕ್ಷ ಏನೋ ಇತ್ತು. ಇನ್ನೊಂದು 20 ಲಕ್ಷ ಸೈಟ್ ಮೇಲೆ ಲೋನ್ ಕೊಡ್ತಾರೆ, ಆ ಲೋನನ್ನು ತಗೊಂಡು ಸೈಟ್ ತೊಗೊಂಬಿಡಿ, ಆಮೇಲೆ ಫ್ಯೂಚರಲ್ಲಿ ಮನೆಯನ್ನು ಕಟ್ಟಿಸ್ಕೊಂಡ್ರೆ ಆಯಿತು, ಆಮೇಲೆ ಸೈಟ್ಗಳೆಲ್ಲ ರೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಹೇಳಿದ್ರಂತೆ. ಅದನ್ನು ನಾವು ಕೂತು ಯೋಚನೆ ಮಾಡಿದ್ವಿ. ಇವಾಗ ನಮ್ಮ ಹತ್ರ 20 ಲಕ್ಷ ಇದೆ, ಅದ್ರ ಮೇಲೆ ನಾವು 20 ಲಕ್ಷ ಸೈಟ್ ಲೋನ್ ಅಂತ ತಗೊಂಡು ಸೈಟ್ ತೊಗೊಂಬಿಟ್ಟು ಆಮೇಲೆ ನಾವು ಬಾಡಿಗೆ ಮನೆಯಲ್ಲೇ ಇದ್ದುಕೊಂಡು ರೆಂಟನ್ನು ಕಟ್ಕೊಳ್ತಾ ಹೋಗಬೇಕಾಗುತ್ತೆ. ಅದಾದಮೇಲೆ ನಾವು ಈ ಒಂದು 20 ಲಕ್ಷ ಲೋನ್ ಜೊತೆಗೆ ಇನ್ನೊಂದು 20 ಲಕ್ಷ ಅಷ್ಟು ಬಡ್ಡಿ ಎಲ್ಲ ಸೇರಿಸಿ ಲೋನನ್ನು ತೀರಿಸ್ಬೇಕಾಗುತ್ತೆ. ಇಷ್ಟು ತೀರಿಸೋಷ್ಟರಲ್ಲಿ ಆ ಸೈಟ್ ರೇಟ್ ಬಂದು ಆವಾಗ ನಮಗೆ ಏನಿಲ್ಲ ಅಂದರೂ ನಾವೊಂದು 20 ಲಕ್ಷ, ಅದೊಂದು 20 ಲಕ್ಷ, ಆಮೇಲೆ ಬಡ್ಡಿ ಒಂದು 20 ಲಕ್ಷ, 60 ಲಕ್ಷ ಆಗಿರುತ್ತೆ. ಆವಾಗ ರೇಟ್ ಇನ್ನೊಂದು 5-6 ಲಕ್ಷ ಜಾಸ್ತಿ ಆಗ್ಬೋದೇನೋ ಅಷ್ಟೇ. ಇನ್ನೊಂದು 5-6 ಲಕ್ಷಕ್ಕೆಲ್ಲ ನಾವು ಏನು ಇವಾಗಿಂದ ಕಷ್ಟಪಟ್ಕೊಂಡು ಆಮೇಲೆ ತೀರಿಸೋದಕ್ಕಾಗುತ್ತೋ ಇಲ್ವೋ ಬೇಡ ಅಂತಂದ್ಬಿಟ್ಟು ನಾವು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಫ್ಲ್ಯಾಟೇ ಬೆಸ್ಟು, ಫ್ಲ್ಯಾಟೇ ತೊಗೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂತ್ಕೊಂಡು ಲೆಕ್ಕಾಚಾರ ಮಾಡಿ ನಾವು ಫ್ಲ್ಯಾಟನ್ನು ತೊಗೊಂಡಿರೋದು. ಇದಿಷ್ಟು ನನಗೆ ಗೊತ್ತಿರುವಂತಹ ಫ್ಲ್ಯಾಟ್ ಬಗ್ಗೆ ಇನ್ಫಾರ್ಮೇಷನ್ನು. ನೀವು ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ರೆಂಟ್ ಪರ್ಪಸ್ಗೋಸ್ಕರ ನಾವು ಫ್ಲ್ಯಾಟುಗಳನ್ನು ತಗೊಳ್ತೀವಿ. ಆಮೇಲೆ ನಾವು ಒಂದು 10 ವರ್ಷ ಇದ್ದೀವಿ ಅಂತಂದರೆ 1 ಮಂತ್ಗೆ ರೆಂಟ್ ಎಷ್ಟಾಗುತ್ತೆ ಅಂತ ಕೌಂಟ್ ಮಾಡ್ಕೊಳ್ರಿ, 10 ವರ್ಷಕ್ಕೆ ರೆಂಟ್ ಎಷ್ಟು ಸೇವ್ ಆಗುತ್ತೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಲೈಫ್ ಲಾಂಗು ಅದೇ ಒಂದು ಫ್ಲ್ಯಾಟಲ್ಲಿ ಇದ್ದೀವಿ ಅಂತಂದರೆ ಎಷ್ಟೊಂದು ಅಮೌಂಟು ನಮಗೆ ಸೇವ್ ಆಯಿತು ಅಂತಂದ್ಬಿಟ್ಟು ಕೌಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿಲ್ಡಿಂಗಿಗೆ ಏನಾದರೂ ಆಯಿತು ಅಂತಂದರೆ ಅದರಲ್ಲಿ ಅನ್ಡಿವೈಡೆಡ್ ಶೇರ್ ಅಂತ ಇರುತ್ತೆ, ಅದರಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಆದರೆ ಪೂರ್ತಿ ಅಮೌಂಟ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು 0.25% ಅಷ್ಟು ಅಮೌಂಟ್ ನಿಮಗೆ ರಿಟರ್ನ್ ಆಗುತ್ತೆ ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಇಟ್ಕೊಂಡು ಫ್ಲ್ಯಾಟನ್ನು ತೊಗೊಳ್ಳಿ. ಅಂದರೆ ಈ ರೀತಿಯಾಗಿ ನಮಗೆ ತುಂಬ ಕಷ್ಟಪಡೋದಕ್ಕಾಗೋದಿಲ್ಲ, ಸುಮ್ಮನೆ ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕಾಗೋದಿಲ್ಲ, ಲೈಫ್ ಲಾಂಗ್ ನಾವು ಕಷ್ಟದಲ್ಲೇ ಬದುಕೋದಕ್ಕಾಗಲ್ಲ ಅಂತಂದರೆ ಫಸ್ಟು ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ಅಮೌಂಟ್ ಎಲ್ಲ ಅರೇಂಜ್ ಆದಮೇಲೆ ಆಮೇಲೆ ಈ ಮನೇನ ರೆಂಟ್ ಕೊಡೋದಾದರೆ ರೆಂಟಿಗೆ ಕೊಡ್ಬೋದು, ಇಲ್ಲ ಅಂತಂದರೆ ಸೇಲ್ ಮಾಡ್ಬೋದು.
ಸೇಲ್ ಮಾಡಿಬಿಟ್ಟು ಆಮೇಲೆ ಸೈಟಲ್ಲಿ ನಾವು ಮನೆಯನ್ನು ಕಟ್ಟಿಸ್ಕೊಳ್ಬೋದು. ಇದೊಂದು ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಥರನೂ ಇರುತ್ತೆ, ಆಮೇಲೆ ನಾವು ರೆಂಟನ್ನು ಸೇವ್ ಮಾಡ್ಕೊಳ್ಳೋ ಥರನೂ ಇರುತ್ತೆ. ನೆಕ್ಸ್ಟ್ ಇನ್ನು ಇಲ್ಲಿ ವಿಡಿಯೋಗೆ ಬಂದರೆ KR ಪುರಂ ಮಾರ್ಕೆಟಿಂದ ತರಕಾರಿಗಳನ್ನೆಲ್ಲ ತೊಗೊಂಬಂದಿದ್ದಾದಮೇಲೆ ಅವುಗಳನ್ನೆಲ್ಲ ತೊಳೆದು ಜೋಡಿಸಿಟ್ಕೊಂಡಿದ್ದಾದಮೇಲೆ ಆಮೇಲೆ ನಾನೀಗ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆಗೆ ನಾನೀಗ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸನ್ನು ಮಾಡ್ತಾಯಿದ್ದೀನಿ. ಹಾಗೆ ನಾನು ಮಾರ್ಕೆಟ್ಗೆ ಹೋಗೋದಕ್ಕಿಂತ ಮುಂಚೆ ವಾಷಿಂಗ್ ಮೆಷಿನಲ್ಲಿ ಬಟ್ಟೆಗಳನ್ನು ಒಗೆಯೋದಕ್ಕೆ ಹಾಕಿ ಹೋಗಿದ್ದೆ. ಬಂದ ಮೇಲೆ ಅದೆಲ್ಲ ಒಗೆದು ರೆಡಿ ಮಾಡಿ ಇಟ್ಟಿತ್ತು. ಅದನ್ನೆಲ್ಲ ಅಡುಗೆ ಮಾಡ್ತಾನೆ ವಾಷಿಂಗ್ ಮೆಷಿನಿಂದ ಬಟ್ಟೆಗಳನ್ನೆಲ್ಲ ತೆಗೆದು ಬಾಲ್ಕನಿಯಲ್ಲಿ ಒಣಗಾಕಿದೆ. ನೆಕ್ಸ್ಟು ನೈಟ್ ಊಟಕ್ಕೆ ನಾನೀಗ ಮಧ್ಯಾಹ್ನ ಮಾಡಿದ್ನಲ್ವ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸು ಅದಿತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಮುದ್ದೆ, ಆಮೇಲೆ ಬೆಂಡೆಕಾಯಿ ಪಲ್ಯ, ಒಂದು 2 ಪೀಸಷ್ಟು ಸೌತೆಕಾಯಿನ ಕಟ್ ಮಾಡಿ ನೈಟ್ ಊಟನ ಮುಗಿಸಿದ್ವಿ. ಆಮೇಲೆ ಆ್ಯಸ್ ಯೂಶಲ್ ಊಟ ಎಲ್ಲ ಆದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಟೆರೇಸ್ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಹಾಗೆ ನಾನು ಈ ವಿಡಿಯೋದಲ್ಲಿ ಫ್ಲ್ಯಾಟ್ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.